ಸ್ನೇಹಿತರೆ ನಮಸ್ಕಾರ. ದರ್ಶನ್ ಮತ್ತು ಪವಿತ್ರ ಗೌಡ, ವಿಜಯಲಕ್ಷ್ಮಿ ಇವರು ಮೂರತ್ತು ಒಂದು ರೀತಿಯಲ್ಲಿ ಟ್ರಯಾಂಗಲ್ ಸ್ಟೋರಿ. ದರ್ಶನ್ ವಿಜಯಲಕ್ಷ್ಮಿ ಒಂದು ರೀತಿಯಲ್ಲಿ ಕಾನೂನುಬದ್ಧವಾಗಿ ಮತ್ತು ಧಾರ್ಮಿಕವಾಗಿ ಮದುವೆ ಆದಂತಹ ಗಂಡ ಹೆಂಡತಿ. ಆದರೆ ಇಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೊಂದು ರೀತಿಯಲ್ಲಿ ತುಂಬ ಆತ್ಮೀಯರು ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ರೆ ತಪ್ಪಾಗ್ತದೆ. ತುಂಬ ಆತ್ಮೀಯ ಸ್ನೇಹಿತರು ಅಂತಲೇ ಹೇಳ್ಬೋದು. ಜೊತೆಗೆ ಒಂದು ಹಂತದ ಸ್ನೇಹವನ್ನು ಹೆಚ್ಚಾಗಿ ಶೇರ್ ಮಾಡ್ಕೊಂಡವರು ಅಂತಲೂ ಕೂಡ ಹೇಳ್ಬೋದು. ಆದರೆ ಈ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಈ ಪ್ರಕರಣ ನಡೆದ ಬಳಿಕ, ರೇಣುಕುಸ್ವಾಮಿಯ ಪ್ರಕರಣ ನಡೆದ ಬಳಿಕ ಕಂಪ್ಲೀಟ್ ಆಗಿ ಬ್ರೇಕಪ್ ರೀತಿ ಆಗಿ ಹೋಗಿತ್ತು. ಇಬ್ಬರು ಕೂಡ ಮಾತು ಕೂಡ ಆಡ್ತಾ ಇರಲಿಲ್ಲ, ನಂಬರ್ ಕೂಡ ಇರಲಿಲ್ಲ, ಹಾಗೆಯೇ ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ. ಆದರೆ ಈಗ ಮಂಗಳವಾರ ನಡೆದಂಥ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳಿದಾವಲ್ಲ, ಇದು ಎಲ್ಲ ಚಿತ್ರಣವನ್ನೇ ಬದಲು ಮಾಡಿಬಿಡ್ತು. 20ನೇ ತಾರೀಕು ನಡೆದಂತಹ ಕೆಲವೊಂದು ಬೆಳವಣಿಗೆಗಳಿದಾವಲ್ಲ, ಎಲ್ಲವನ್ನು ಕೂಡ ಬದಲು ಮಾಡಿಬಿಡ್ತು ಅಂತಲೇ ಈಗ ಚರ್ಚೆಗಳು ನಡೀತಿದ್ದಾವೆ. ಒಂದು ಕಡೆ ಆ್ಯನಿವರ್ಸರಿಯನ್ನು ಹೆಂಡತಿ ಜೊತೆಗೆ ಆಚರಿಸಿದ್ರು. ಯಾರ ಜೊತೆಗೆ? ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಆ್ಯನಿವರ್ಸರಿಯನ್ನು ಆಚರಿಸಿದ್ರು. ಅದಾಗಿ ಮಾರನೇ ದಿನವೇ ವಿಜಯಲಕ್ಷ್ಮಿಗೆ ವೆರಿ ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್ ಅನ್ನೋಂಥ ಸುದ್ದಿಗಳು ಈ ಮಾಧ್ಯಮಗಳಲ್ಲಿ ಬಿತ್ತರಿಸೋಕೆ ಶುರು ಮಾಡಿದರು. ಏನು? ಕೋರ್ಟ್ ಹಾಲ್ನಲ್ಲಿ ಇವರಿಬ್ಬರು ಕೂಡ ಭೇಟಿಯಾದರು, ಒಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಕೈ ಹಿಡ್ಕೊಂಡು ಬಂದಿದ್ದಾರೆ, ಲಿಫ್ಟ್ನಲ್ಲಿ ನಂಬರ್ ಕೇಳಿದ್ದಾರೆ, ಟಿ ಶರ್ಟ್ ಬೆಲೆ ಎಷ್ಟು ಅಂತಲೂ ಕೂಡ ಕೇಳಿದ್ದಾರೆ. ಹಾಗೆಯೇ ಅದು ಇದು ಎಲ್ಲ ಚರ್ಚೆನೂ ಕೂಡ ಆಗಿದೆ ಅನ್ನುವಂಥ ವಿಚಾರದ ಬಗ್ಗೆ ಸುದ್ದಿಗಳು ಪ್ರಸಾರವಾದವು. ಯಾವಾಗ ಈ ಸುದ್ದಿಗಳು ಪ್ರಸಾರ ಆದವೋ, ಈ ಸುದ್ದಿಗಳಿಗೆ ತಲೆನೂ ಇಲ್ಲ, ಬುಡನೂ ಇಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆದರೆ ಎಲ್ರಿಗೂ ಕೂಡ ಅರ್ಥ ಆಗುತ್ತಾ? ಇವನ್ ಅವರ ಫ್ಯಾಮಿಲಿಯವ್ರಿಗೆ ಅರ್ಥ ಆಗುತ್ತಾ? ಇಲ್ಲ. ಯಾರ್ದು? ವಿಜಯಲಕ್ಷ್ಮಿ ಫ್ಯಾಮಿಲಿಯವ್ರಿಗೆ ಅರ್ಥ ಆಗುತ್ತೆ? ಇಲ್ಲ. ಬಟ್ ಒಂದು ಕ್ಷಣಕ್ಕೆ ವಿಜಯಲಕ್ಷ್ಮಿ ಇದನ್ನು ನಂಬದೇ ಇರ್ಬೋದು, ಮತ್ತೊಂದು ಕ್ಷಣದಲ್ಲಿ ವಿಜಯಲಕ್ಷ್ಮಿಗೆ ಅನುಮಾನ ಬರದೇ ಇರೋದಕ್ಕೆ ಚಾನ್ಸ್ ಇಲ್ಲ. ಹೇಳಿ ಕೇಳಿ ಹೆಣ್ಮಗಳು, ಅವಳಿಗೆ ಅನುಮಾನ ಬರದೇ ಇರೋದಕ್ಕೆ ಚಾನ್ಸ್ ಇಲ್ಲ. ಆದರೆ ಈ ರೀತಿ ಅನುಮಾನ ಬರುವಂತೆ ಮಾಡಿದ್ಯಾರು ಅಂತೇಳಿ ಕೇಳಿದರೆ ಅದು ಇದೇ ಮೀಡಿಯಾದವರು. ಅದೇ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ ಇವತ್ತಿಗೂ ಕೂಡ ಏನ್ರಿ ಮೀಡಿಯಾ ಅಂತೇಳಿ ಕೇಳುವಂಥದ್ದು. ಅದಕ್ಕೆ ಪೂರಕವಾಗಿ ಇವರು ಕೂಡ ಹಾಗೆ ವರ್ತನೆಯನ್ನು ಮಾಡ್ತಿದ್ದಾರೆ. ಈಗ ನೋಡಿ, ನೀವೇ ಸಿಂಪಲ್ಲಾಗಿ ಯೋಚನೆ ಮಾಡಿ ಸ್ನೇಹಿತರೆ. ನಾನು ಹೇಳೋದು, ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ ಹಾಲಿಗೆ ಬಂದರು, ಕರೆಕ್ಟಾ? ಕೋರ್ಟ್ ಹಾಲಿಗೆ ಬಂದರು ಅಂದ ತಕ್ಷಣ ಇಬ್ಬರು ಕೂಡ ಮದುವೆ ಆಗ್ತಿದ್ದಾರೆ ಅಥವಾ ಮತ್ತೆ ಒಂದಾಗ್ತಿದ್ದಾರೆ, ಮತ್ತೆ ಕೈಯನ್ನು ಹಿಡ್ಕೊಂಡು ಓಡಾಡ್ತಿದ್ದಾರೆ. ಹೀಗೆ ಅಂತೆ ಕಂತೆಗಳ ಸುದ್ದಿಯನ್ನು ಪ್ರಸಾರ ಮಾಡೋದು ಭಾರಿ ಸುಲಭ. ಆದರೆ ಅದರ ಇಂಪ್ಯಾಕ್ಟು, ಅದನ್ನು ಕೂಡ ಆಲೋಚನೆ ಮಾಡಬೇಕಲ್ಲ. ಈಗಾಗಲೇ ನಾನು ನಿಮಗೆ ಹಿಂದಿನ ಸ್ಟೋರಿಯಲ್ಲಿ ಹೇಳಿದ್ದೀನಿ, ಇವೆಲ್ಲದೂ ಕೂಡ ಅಂತೆ ಕಂತೆಗಳು, ಯಾವುದೂ ಕೂಡ ಸತ್ಯಕ್ಕೆ ಹತ್ತಿರವಾದಂಥ ಸುದ್ದಿಗಳು ಅಲ್ಲ ಅಂತ. ಹಾಗೆಯೇ ಇನ್ನೊಂದು ವಿಚಾರವನ್ನು ಕೂಡ ಹೇಳಲೇಬೇಕು. ಅದೇನು ಅಂತ ಹೇಳಿದ್ರೆ, ಈ ವಿಜಯಲಕ್ಷ್ಮಿಯ ಜೊತೆಗೆ ದರ್ಶನ್ ಈಗ ಇರುವಂತಹ ಆತ್ಮೀಯತೆಯನ್ನು ಹಾಳು ಮಾಡುವಂತಹ ಷಡ್ಯಂತ್ರವೂ ಕೂಡ ನಡೀತಿದೆ ಅನ್ನೋದು ಕೂಡ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಒಂದು. ಎರಡನೇದು, ಈಗಾಗಲೇ ಪವಿತ್ರ ಗೌಡ ವಿಚಾರದಲ್ಲಿ ಸಾಕಷ್ಟು ನೊಂದು ಬೆಂದಿರುವಂತಹ ಏಟನ್ನೂ ಕೂಡ ತಿಂದಿರುವಂಥ ದರ್ಶನ್ ಮತ್ತದೇ ತಪ್ಪನ್ನು ಮಾಡಿದರೆ ಅವರಷ್ಟು ಮೂರ್ಖ ಮತ್ತೊಬ್ಬರಿಲ್ಲ ಅಂತೇಳಿ ಹೇಳ್ಬೋದು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಇಡಲೇಬೇಕಾಗುತ್ತೆ. ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ, ಒಂದು, ಇಲ್ಲಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಆತ್ಮೀಯತೆ ಮತ್ತು ಬಾಂಧವ್ಯ. ಇವರಿಬ್ಬರು ಕೂಡ ಮದುವೆ ಆಗಿ ಸುಮಾರು ಒಂದು 22 ವರ್ಷ ಆಯಿತು ಅಂತ ಇಟ್ಕೊಳ್ಳಿ. ಈ 22 ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು, ಸಾಕಷ್ಟು ನಲಿವುಗಳನ್ನು ಜೊತೆಯಾಗಿ ಹಂಚಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ರೇಣುಕುಸ್ವಾಮಿಯ ಪ್ರಕರಣ ನಡೆಯೋದಕ್ಕಿಂತ ಮುಂಚೆ ದರ್ಶನ್ ವಿಜಯಲಕ್ಷ್ಮಿ ಜೊತೆಗೆ ಅಷ್ಟು ಆತ್ಮೀಯತೆಯಿಂದ ಇರಲಿಲ್ಲ. ಅದು ಕೂಡ ಇದೇ ವಿಜಯಲಕ್ಷ್ಮಿಗೆ ಹೊಡೆದಂಥ ಕೇಸ್ನಲ್ಲೇ ಅರೆಸ್ಟ್ ಆಗಿ ಹೊರಗಡೆ ಬಂದಿದ್ದು, ಅದಾದಮೇಲೆ ರಾಜಿ ಆಗಿದ್ದು ಎಲ್ಲದೂ ಕೂಡ ಆಯಿತು. ಅದಾದಮೇಲೆ ಸ್ವಲ್ಪ ವರ್ಷದಲ್ಲೇ ಪವಿತ್ರ ಗೌಡ ಸಂಪರ್ಕ ಆಗುತ್ತೆ. ಪವಿತ್ರ ಗೌಡ ಸಂಪರ್ಕ ಆದಮೇಲೆ ದರ್ಶನ್ಗೆ ಮತ್ತೆ ವಿಜಯಲಕ್ಷ್ಮಿ ಬೇಡವಾಗ್ತಾರೆ. ಒನ್ಸ್ ಅಗೇನ್ ಇದು ಒಂದು ರೀತಿಯಲ್ಲಿ ದಾಂಪತ್ಯ ಕಲಹಕ್ಕೂ ಕೂಡ ಕಾರಣ ಆಗ್ತದೆ. ವಿಜಯಲಕ್ಷ್ಮಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿದ್ದು, ಪವಿತ್ರ ಗೌಡಗೆ ಟಾಂಗನ್ನು ಇಟ್ಟಿದ್ದು ಎಲ್ಲದೂ ಕೂಡ ಹಳೆದಾಯಿತು. ಇವೆಲ್ಲ ಡೆವಲಪ್ಮೆಂಟ್ಗಳು ನಡೆದು ಇನ್ನೇನು ಓಕೆ ಎಲ್ಲದು ಸರಿ ಹೋಗುತ್ತೆ ಅನ್ನೋಷ್ಟೊತ್ತಿಗೆ ಬಂದಿದ್ದೆ ರೇಣುಕುಸ್ವಾಮಿಯ ಪ್ರಕರಣ. ಅದ್ಯಾವಾಗ ರೇಣುಕುಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ತಗಲಾಕೊಳ್ತಾರೋ ಆಗಲೇ ಈಕೆಯ ಬಂಡವಾಳವು ಕೂಡ ಬಯಲಾಗ್ತದೆ. ಯಾರ್ದು? ಇದೇ ಪವಿತ್ರ ಗೌಡ ಬಂಡವಾಳವು ಕೂಡ ಬಯಲಾಗ್ತದೆ. ಬಂಡವಾಳ ಬಯಲಾಗೋದು ಮಾತ್ರವಲ್ಲ, ಮತ್ತೊಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೀತವೆ. ಏನದು ಡೆವಲಪ್ಮೆಂಟ್ ಅಂತ ಹೇಳಿದರೆ, ಇಲ್ಲಿ ವಿಜಯಲಕ್ಷ್ಮಿ ಕಂಪ್ಲೀಟಾಗಿ ಕಂಡೀಷನ್ಸನ್ನು ಹಾಕಿ ದರ್ಶನ್ ಸುತ್ತ 7 ಸುತ್ತಿನ ಕೋಟೆಯನ್ನು ರಚಿಸಿಬಿಡ್ತಾರೆ. ಯಾರೂ ಕೂಡ ಬರೋಂಗಿಲ್ಲ ಆ ಕೋಟೆಯನ್ನು ದಾಟಿ. ಯಾರೇ ಬರಬೇಕಾದ್ರೂ ಕೂಡ ವಿಜಯಲಕ್ಷ್ಮಿಯ ಪರ್ಮಿಷನ್ ಬೇಕಾಗುತ್ತೆ. ಇನ್ನು ಬೇಲ್ ಕೊಡಿಸೋದಕ್ಕಿಂತ ಮುಂಚೆಯೂ ಕೂಡ ಒಂದು ಕಂಡೀಷನ್ ಆಗಿತ್ತು. ಏನದು? ನೀವು ಮತ್ತೆ ವಾಪಸ್ಸು ಪವಿತ್ರ ಗೌಡ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಬಾರ್ದು. ನೀವು ಆಕೆಯ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳೋದಾದರೆ ಆಕೆಯೇ ಕರ್ಕೊಂಬಂದು ಬೇಲನ್ನು ಪಡೆದುಕೊಳ್ಳಿ, ನಂಗೆ ಗೊತ್ತಿಲ್ಲ, ನಾನು ನಿಮಗೆ ಬೆನ್ನಿಗೆ ನಿಲ್ಲೋದಿಲ್ಲ. ನೀವು ನಿಯತ್ತಾಗಿ ಇನ್ನು ಮುಂದೆ ಆ ತಪ್ಪನ್ನು ಮಾಡದೆ ಅವರನ್ನು ಎಲ್ಲಿಡಬೇಕು ಅಲ್ಲಿಟ್ಟು ಎಲ್ಲವನ್ನು ಕೂಡ ನಿಭಾಯಿಸಿದರೆ ನಿಮ್ಮ ಜೊತೆಗೆ ಬರೋದ್ರೆಲ್ಲ ಅರ್ಥ ಇದೆ, ಬರ್ತೇವೆ. ಅದು ಬಿಟ್ಟು ನೀವು ಈ ರೀತಿ ಮಾಡೋದಾದರೆ ನಿಮ್ಮ ಜೊತೆಗೆ ಬರೋದೂ ಕೂಡ ಇಲ್ಲ, ನಿಮಗೆ ಬೇಲ್ ಕೊಡಿಸೋದೂ ಕೂಡ ಇಲ್ಲ ಎನ್ನುವಂತಹ ವಿಚಾರವನ್ನು ಕೇವಲ ವಿಜಯಲಕ್ಷ್ಮಿ ಅಂತಲ್ಲ, ಇಡೀ ಫ್ಯಾಮಿಲಿಯವರು ಕೂಡ ಹೇಳಿದರು.
ನೇರವಾಗಿ ಹೇಳಿದರು, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ದರ್ಶನ್ಗೆ. ಇನ್ನು ವಿಜಯಲಕ್ಷ್ಮಿ ಯಾವಾಗ ಈ ಎಲ್ಲ ಎಚ್ಚರಿಕೆಗಳನ್ನು ಕೊಟ್ಟು ಕಂಟ್ರೋಲ್ಗೆ ತೆಗೆದುಕೊಳ್ತಾರೋ ಇಡೀ ದರ್ಶನ್ ಲೈಫನ್ನೇ ಕಂಟ್ರೋಲ್ ಮಾಡಿಬಿಡ್ತಾರೆ. ಯಾವ ಡೈರೆಕ್ಟ್ರು, ಯಾವ ಪ್ರೊಡ್ಯೂಸರು, ಯಾರೇ ಆದರೂ ಕೂಡ ಇಲ್ಲಿ ವಿಜಯಲಕ್ಷ್ಮಿನ ಭೇಟಿ ಮಾಡಿ ನಂತರ ಭೇಟಿಯನ್ನು ಮಾಡಬೇಕು. ಹಾಗೆಯೇ ಒಂದು ಪರ್ಮಿಷನನ್ನು ತೆಗೆದುಕೊಳ್ಬೇಕು. ಒಟ್ರಾಶಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗೋದಲ್ಲ, ಎಲ್ಲೆಲ್ಲಿಗೂ ಹೋಗೋದಲ್ಲ, ಯಾವುದೋ ಅಂಗಡಿಗೆ ಹೋಗಿ ಎದುರುಗಡೆ ನಿಲ್ಲಿಸೋದಲ್ಲ. ಒಂದು ಗೌರವ ಇರಬೇಕು, ಒಂದು ಓಕೆ ದರ್ಶನ್ ಅನ್ನುವಂತಹ ಒಂದು ಭಯ ಇರಬೇಕು. ಅದೆಲ್ಲದೂ ಕೂಡ ಆಗಬೇಕು ಅಂತ ಹೇಳಿದ್ರೆ ದರ್ಶನ್ ಮತ್ತೆ ಈ ಹಿಂದಿನ ಕದರನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿಯ ಈ ಪ್ರಮುಖವಾದಂತಹ ಮಗ ಇರ್ಬೋದು, ಹಾಗೆಯೇ ದರ್ಶನ್ ತುಗುದೀಪ್ ಸಹೋದರರು ಎಲ್ಲರೂ ಕೂಡ ಒಂದು ಕರೆಕ್ಟಾದಂಥ ಪ್ಲಾನನ್ನು ಮಾಡ್ತಾರೆ. ಈ ಪ್ಲಾನ್ ಎಕ್ಸಿಕ್ಯೂಟಿವ್ ಕೂಡ ಆಗುತ್ತೆ. ಎಕ್ಸಿಕ್ಯೂಟ್ ಆದ ತಕ್ಷಣ ಎಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ. ಎಲ್ಲದೂ ಕೂಡ ಕಂಟ್ರೋಲಿಗೆ ಬಂದಿತ್ತು, ಎಲ್ಲದೂ ಕೂಡ ಸರಿಯಾಗಿತ್ತು. ಆದರೆ ಎಲ್ಲದೂ ಕೂಡ ಸರಿಯಾದಂಥ ಹೊತ್ತಲ್ಲೇ ಪವಿತ್ರ ಗೌಡಗೆ ಕಾಡಿದಂತಹ ಒಂಟಿತನ ಈಗ ಮತ್ತೆ ಇದೇ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಲೈಫ್ನಲ್ಲಿ ಮುಳುವಾಗುವಂತೆ ಮಾಡುತ್ತಾ, ಸಂಸಾರವನ್ನು ಒಡೆಯುತ್ತಾ ಅನ್ನುವಂಥ ಪ್ರಶ್ನೆ ಏಳುವಂತೆ ಮಾಡಿದೆ. ಯಾಕಂತ ಹೇಳಿದ್ರೆ 20ನೇ ತಾರೀಕು ನಡೆದಂಥ ಡೆವಲಪ್ಮೆಂಟ್ಗಳು ಆಗಿದ್ದಾವೆ. 20ನೇ ತಾರೀಕು ಕೋರ್ಟ್ಗೆ ಹಾಜರಾದಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಇಲ್ಲಿ ಭಾರಿ ಆತ್ಮೀಯತೆಯಿಂದ ಮಾತನಾಡಿದ್ದಾರೆ ಅನ್ನೋಂಥ ಸುದ್ದಿ ಭಾರಿ ವೈರಲ್ ಆಗಿದೆ. ಇವನ್ ಕೆಲವರು ಕೂಡ ಇದು ನೋಡಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿದ್ದವರು ಯಾರೋ ಈ ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅನ್ನೋಂಥ ವಿಚಾರವು ಕೂಡ ಹೇಳ್ತಾರೆ. ಆಯಿತಾ, ಒಂದು. ಎರಡನೇದು, ಇಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಕೂಡ ಇಷ್ಟು ಆತ್ಮೀಯತೆಯಲ್ಲಿ ಇರೋದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಯಾರಾದರೂ ಮಾಡ್ತಿದ್ದಾರೆ, ಅದು ಕೂಡ ಗೊತ್ತಾಗ್ತಿಲ್ಲ. ಬಟ್ ಕೋರ್ಟ್ ಹಾಲಲ್ಲಿ ಏನಾಯಿತು ಅಂತ ಹೇಳಿ ನಿಮಗೆ ಬಹುಶಃ ಈಗಾಗಲೇ ಗೊತ್ತಾಗಿರುತ್ತೆ. ಪವಿತ್ರ ಗೌಡ ವೈಟ್ ಆ್ಯಂಡ್ ವೈಟ್ನಲ್ಲಿ ಬಂದಿದ್ದರೆ ದರ್ಶನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಲ್ಲಿ ಬರ್ತಾರೆ. ನಂತರ ಇವರಿಬ್ಬರು ಕೂಡ ಪರಸ್ಪರ ಮಾತನಾಡ್ತಾರೆ. ಒಳಗಡೆ ಕೋರ್ಟ್ ಹಾಲ್ನಲ್ಲಿ ಜಡ್ಜೆ ಅಕ್ಕಪಕ್ಕ ನಿಲ್ಲಿ ಅಂತೇಳಿ ಹೇಳ್ತಾರೆ. ಅದಾದ ಬಳಿಕ ಇವರು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಮತ್ತೆ ಮಾತುಕತೆ ಆಗುತ್ತೆ. ನಂಬರ್ ಎಕ್ಸ್ಚೇಂಜ್ ಮಾಡುವಂಥ ಪ್ರಯತ್ನ ಕೂಡ ನಡೆಯುತ್ತೆ. ಇಬ್ಬರು ಕೂಡ ಮತ್ತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು ಅನ್ನೋಂತಹ ಯತ್ನವನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಈಕೆಯ ಬಯಕೆ ಆಗಿರುತ್ತೆ. ಬಟ್ ಅದಕ್ಕೆ ದರ್ಶನ್ ಅಷ್ಟು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂಥ ಬೇಸರವು ಕೂಡ ಇದೆ. ಇನ್ನು ದರ್ಶನ್ ಕೂಡ ಅಷ್ಟು ಸೀರಿಯಸ್ ಆಗಿ ಇಲ್ಲೂ ಕೂಡ ತೆಗೆದುಕೊಂಡಿಲ್ಲ ಈ ಬಿಸ್ನೆಸ್ಸನ್ನು ಕೂಡ ಅನ್ನುವಂಥದ್ದು ಇನ್ನೊಂದು ಭಾಗ. ಅದನ್ನು ಇನ್ನೊಂದಿನ ಮಾತಾಡೋಣ. ಬಟ್ ಈಗ ಪ್ರಮುಖವಾಗಿರುವಂಥದ್ದು ದರ್ಶನ್ ಕಥೆ ಏನು. ಈಗ ಒಂದು ವೇಳೆ ವಿಜಯಲಕ್ಷ್ಮಿಯನ್ನು ಬಿಟ್ಟು ಪವಿತ್ರ ಗೌಡ ಹಿಂದೆ ಮತ್ತೆ ದರ್ಶನ್ ಹೋಗ್ತಾರಾ? ಇನ್ನು ಪವಿತ್ರ ಗೌಡರನ್ನು ಹಾಗೆ ಇಟ್ಟು ಇಲ್ಲಿ ಒಂದು ರೀತಿಯಲ್ಲಿ ವಿಜಯಲಕ್ಷ್ಮಿ ಹಿಂದೆನೇ ಹೋದರೆ ದರ್ಶನ್ಗೆ ಏನೂ ಕೂಡ ಟೆನ್ಷನ್ ಇಲ್ಲ. ಅದು ಬಿಟ್ಕೊಂಡು ವಾಪಸ್ಸು ಪವಿತ್ರ ಗೌಡ ಬಳಿ ಏನಾದರೂ ದರ್ಶನ್ ಹೋದರೆ ಅಲ್ಲಿಗೆ ಮುಗೀತು ಕತೆ ಅಂತಲೇ ಲೆಕ್ಕ. ಹಾಗಾಗಿ ಆ ತಪ್ಪನ್ನು ದರ್ಶನ್ ಮಾಡಲಿಕ್ಕಿಲ್ಲ. ಮಾಡಿದರೂ ಕೂಡ ಅದರ ಅಪಾಯ ಮಾತ್ರ ಅತ್ಯಂತ ಗಂಭೀರವಾಗಿರ್ತದೆ ಅನ್ನೋದು ಸತ್ಯ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇಲ್ಲಿ ದರ್ಶನ್ ವರ್ತನೆಯನ್ನು ಮಾಡಬೇಕಾಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ದರ್ಶನ್, ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಈ ಮೂವರ ಟ್ರಯಾಂಗಲ್ ಸ್ಟೋರಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದರ್ಶನ್ ಯಾವ ಆಪ್ಷನನ್ನು ಚೂಸ್ ಮಾಡಿದ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು